नमस्कार दोस्तों, वेलकम टू विज्ञान विद डॉक्टर जी. I am Dr. Govindarajan, radiologist यानी कि आपका स्कैनिंग डॉक्टर. In my previous videos I was talking about Doppler ultrasound ಅಂದರೆ ಏನು ಅಂದರೆ ಬ್ಲಡ್ ವೆಸಲ್ಸನ್ನು ಅಥವಾ ಬ್ಲಡ್ ಫ್ಲೋನ ಕಂಡುಹಿಡಿಯುವಂಥ ಒಂದು ಟೆಕ್ನಿಕ್ಕು, ಅಲ್ಟ್ರಾಸೌಂಡ್ ಟೆಕ್ನಿಕ್ಕು. ಇವತ್ತಿನ ವಿಡಿಯೋದಲ್ಲಿ ನಾನು MR ಆ್ಯಂಜಿಯೋಗ್ರಾಮ್ ಅಂದರೆ MRA ಅಂತ ಎಷ್ಟೋ ಸತಿ ಡಾಕ್ಟರ್ಸ್ ಬರೀತಾರೆ ಈ ಸ್ಕ್ಯಾನ್ ಮಾಡಿಸಿ ಅಂತ ಅಂದ್ಬಿಟ್ಟು. MR ಆ್ಯಂಜಿಯೋಗ್ರಾಮ್ ಅಂದರೆ ಏನು? ಇದು ಅಷ್ಟೇ ಬ್ಲಡ್ ಆ್ಯಂಜಿಯೋಗ್ರಾಮ್ ಅಂತಂದರೆ ಬ್ಲಡ್ ವೆಸಲ್ನ ಅಸೆಸ್ ಮಾಡುವಂತಹ ಒಂದು ವಿಧಾನ. ಆ್ಯಂಜಿಯೋಗ್ರಾಮ್ ಅಂದರೆ ಎಕ್ಸ್ರೇ ಆ್ಯಂಜಿಯೋಗ್ರಾಮ್ ಇರ್ಬೋದು, CT ಆ್ಯಂಜಿಯೋಗ್ರಾಮ್, MR ಆ್ಯಂಜಿಯೋಗ್ರಾಮ್, ಅಲ್ಟ್ರಾಸೌಂಡಲ್ಲಿ ಮಾಡೋದನ್ನು ಡಾಪ್ಲರ್ ಅಂತ ಹೇಳ್ತೀವಿ ಅಷ್ಟೇ. ಸೊ ಸಿಮಿಲರ್ಲಿ MR ಆ್ಯಂಜಿಯೋಗ್ರಾಮ್ ಅಂತಂದ್ರೆ ಏನು? MRI ಯೂಸ್ ಮಾಡಿಕೊಂಡು ನಾವು ಬ್ಲಡ್ ಫ್ಲೋನ ಕಂಡುಹಿಡಿಬೋದು. ಮೋಸ್ಟ್ ಕಾಮನ್ಲಿ ಎಲ್ಲೆಲ್ಲಿ ಮಾಡ್ತೀವಿ ನಾವು? ಒಂದು ಬ್ರೈನು, ಸರ್ಕಲ್ ಆಫ್ ವಿಲ್ಲಿಸ್ ಅಂತ ಹೇಳ್ತೀವಿ. ಅಂದರೆ ಬ್ರೈನ್ ತಳಭಾಗದಲ್ಲಿ ಬ್ಲಡ್ ವೆಸಲ್ಸ್ ಎರಡೂ ಕಡೆಯಿಂದ ನೆಕ್ಕಿಂದ ಹೋಗಿ ಅಲ್ಲಿ ಜಾಯಿನ್ ಆಗುತ್ತೆ. ಜಾಯಿನ್ ಆಗಿಬಿಟ್ಟು ಒಂದು ಅನಾಸ್ಟಮಸ್ ಅಂತ ಹೇಳ್ತೀವಿ, ಅದು ಬ್ರೈನ್ ಎರಡೂ ಕಡೆಗೆ ಸಪ್ಲೈ ಮಾಡುತ್ತೆ. ಅದನ್ನು ಒಂದು ಕಂಡುಹಿಡಿತೀವಿ. ಮತ್ತು ಅದು ಸಪ್ಲೈ ಮಾಡೋ ಡಿಫ್ರೆಂಟ್ ಆರ್ಟ್ರೀಸ್ ಅಂದರೆ ನಿಮಗೆ ಮಿಡಲ್ ಸೆರೆಬ್ರಲ್ ಆರ್ಟ್ರಿ ಇರ್ಬೋದು, ಆ್ಯಂಟೀರಿಯರ್ ಸೆರೆಬ್ರಲ್ ಆರ್ಟ್ರಿ ಇರ್ಬೋದು, ಪೋಸ್ಟೀರಿಯರ್ ಸೆರೆಬ್ರಲ್ ಆರ್ಟ್ರಿ ಇರ್ಬೋದು, ಅಥವಾ ಕ್ಯಾರೋಟಿಡ್ ಆರ್ಟ್ರೀಸ್ ಇರ್ಬೋದು. ಇದೆಲ್ಲ ಕಂಡುಹಿಡಿಯೋದಕ್ಕೆ ಇದು ಫ್ಲೋ ಯಾವ ಥರ ಇದೆ, ಅದು ಬ್ಲಾಕ್ ಏನಾರು ಆಗಿದೆಯಾ, ಇದನ್ನು ಕಂಡುಹಿಡಿಯೋದಕ್ಕೆ MR ಆ್ಯಂಜಿಯೋಗ್ರಾಮ್ ಅಂತ ಯೂಸ್ ಮಾಡ್ತೀವಿ. ಸೊ ಇದು ಬ್ರೈನ್ MR ಆ್ಯಂಜಿಯೋಗ್ರಾಮ್ ಅಥವಾ ನೆಕ್ MR ಆ್ಯಂಜಿಯೋಗ್ರಾಮ್ ಆಯಿತು. ಇದನ್ನು ನಾವು ಎರಡೂ ತರಹದಲ್ಲಿ ಮಾಡಬಹುದು. ಒಂದು ಕಾಂಟ್ರಾಸ್ಟ್ ಇಂಜೆಕ್ಟ್ ಮಾಡಿ ಮಾಡ್ಬೋದು, ಇನ್ನೊಂದು ಕಾಂಟ್ರಾಸ್ಟ್ ಇಂಜೆಕ್ಟ್ ಮಾಡದೇ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ ನಾವು ಕಾಂಟ್ರಾಸ್ಟ್ ಇಂಜೆಕ್ಟ್ ಮಾಡದೇ ಮಾಡ್ತೀವಿ. ಅದರಲ್ಲಿ ಏನಾದ್ರು ಅಬ್ನಾರ್ಮಾಲಿಟಿ ಇದೆ ಅಂತಂದರೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಕಾಂಟ್ರಾಸ್ಟ್ ಇಂಜೆಕ್ಟ್ ಮಾಡಿಬಿಟ್ಟು ಮಾಡ್ತೀವಿ. ಕಾಂಟ್ರಾಸ್ಟ್ ಅಂದರೆ ಏನು? ನಾನು ಮುಂಚೆನೇ ಹೇಳಿದೆ, ಅದು ಬ್ರೈಟಾಗಿ ಕಾಣಿಸುತ್ತೆ ಬ್ಲಡ್ ವೆಸಲ್ಸು, ಅಥವಾ ಟ್ಯೂಮರ್ಸ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನಾವು ಮಾತಾಡ್ತಾ ಇರೋದು ಬ್ಲಡ್ ವೆಸಲ್ಸು. ಸೊ ಕಾಂಟ್ರಾಸ್ಟ್ ಇಲ್ಲದೆ ಮಾಡಿದಾಗ ಟೈಮ್ ಆಫ್ ಫ್ಲೈಟ್ ಅನ್ನೋ ಒಂದು ಟೆಕ್ನಿಕ್ ಅದು. ಯೂಶ್ವಲಿ ಅದು ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಫ್ಯೂ ಮಿನಿಟ್ಸಲ್ಲಿ ನಿಮಗೆ ಬ್ಲಡ್ ವೆಸಲ್ಸು ಫುಲ್ ಇಲ್ಲಿಂದ ತಲೆಯ ಅಂದರೆ ಬ್ರೈನ್ ಒಳಗಡೆ ಇರುವಂಥ ಬ್ಲಡ್ ವೆಸಲ್ಸ್ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಬ್ಲಾಕ್ ಎಲ್ಲರ ಆಗಿದೆಯಾ ಅದು ಗೊತ್ತಾಗುತ್ತೆ. ಅನ್ಯೂರಿಸಮ್ ಅಂತಂದರೆ ಒಂದು ಫೋಕಲ್ ಬಲ್ಜ್ ಇರುತ್ತೆ, ಅದೇನಾರು ಆಗಿದೆಯಾ ಕಾಣಿಸುತ್ತೆ. ಯೂಶ್ವಲಿ ಇದು ಫೋಕಲ್ ಬಲ್ಜ್ ಇತ್ತು ಅಂತಂದರೆ ಇಟ್ ಈಸ್ ಪೊಟೆನ್ಷಿಯಲ್ ಸೋರ್ಸ್ ಫಾರ್ ಬ್ಲೀಡಿಂಗ್. ಅಂದರೆ ರಪ್ಚರ್ ಆಗಿದ್ರೆ ಅದು ತುಂಬ ಕೆಟಾಸ್ಟ್ರೋಫಿಕ್, ಅಂದರೆ ಆಲ್ಮೋಸ್ಟ್ ಜೀವಕ್ಕೆ ಹಾನಿಕಾರಕ ಆಗುವಂತಹ ಸಾಧ್ಯತೆಗಳಿರುತ್ತೆ. ಬಟ್ ಯೂಶ್ವಲಿ ಅದನ್ನು ನಾವು ರಪ್ಚರ್ ಆಗದೇ ಇರುವಂಥದ್ದನ್ನು ನಾವು ನಾರ್ಮಲ್ ಆಗಿ ಬೇರೆ ಯಾವುದಕ್ಕೂ ಸ್ಕ್ಯಾನ್ ಮಾಡಿದಾಗ ಕಂಡುಹಿಡಿಯುವಂಥದ್ದು. ಸೊ ಅದು ಒಂದು ಸತಿ ಕಂಡುಹಿಡಿದ್ರೆ ಅದನ್ನು ಟ್ರೀಟ್ಮೆಂಟ್ ಮಾಡಲೇಬೇಕಾಗುತ್ತೆ, ಯಾಕೆಂದರೆ ಅದು ರಪ್ಚರ್ ಆಗೋ ಸಾಧ್ಯತೆ ಉಂಟು. ಸೊ ಹೀಗೆ MR ಆ್ಯಂಜಿಯೋಗ್ರಾಮ್ ವಿತೌಟ್ ಕಾಂಟ್ರಾಸ್ಟ್ ಮಾಡ್ತೀವಿ. ವಿತ್ ಕಾಂಟ್ರಾಸ್ಟ್ ಅಂತಂದರೆ ಒಂದು ಕಾಂಟ್ರಾಸ್ಟ್ ಇಂಜೆಕ್ಟ್ ಮಾಡಿಬಿಟ್ಟು ಮತ್ತೆ ಚೆಕ್ ಮಾಡ್ತೀವಿ. ಇದು ಮೋರ್ ಆ್ಯಕ್ಯುರೇಟ್ ಇರುತ್ತೆ. ಹಾಗೆ ಮಾಡೋದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಆ್ಯಕ್ಯುರಸಿ ಇರುತ್ತೆ, ಮತ್ತು ಅದರ ಅಸೆಸ್ಮೆಂಟ್ ಮೋರ್ ಕ್ಲಿಯರ್ ಆಗಿರುತ್ತೆ. ಹಾಗಾಗಿ MR ಆ್ಯಂಜಿಯೋಗ್ರಾಮ್ ವಿತ್ ಕಾಂಟ್ರಾಸ್ಟ್ ಸಮ್ಟೈಮ್ ಮಾಡ್ತೀವಿ. ಆಯಿತು, ಇದು ನೆಕ್ ಮತ್ತು ಬ್ರೈನ್ ಬಿಟ್ಟು ಬೇರೆ ಎಲ್ಲೆಲ್ಲಿ ಮಾಡಬಹುದು? ಬೇರೆ ಎಲ್ಲಿ ಬೇಕಿದ್ರೂ ಮಾಡ್ಬೋದು ನಾವು. ಆ್ಯಕ್ಚುಲಿ ಅಬ್ಡಮನಲ್ಲಿ ಆ್ಯಂಜಿಯೋಗ್ರಾಮ್ ಮಾಡ್ಬೋದು, ಅಯೋರ್ಟೋ ಆ್ಯಂಜಿಯೋಗ್ರಾಮ್ ಮಾಡಬಹುದು, ಲೋವರ್ ಲಿಮ್ಸು, ಅಪ್ಪರ್ ಲಿಮ್ಸ್ ಎಲ್ಲದೂ ಮಾಡ್ಬೋದು. ಅಂದರೆ ಎಲ್ಲೆಲ್ಲಿ ನಮಗೆ ಬ್ಲಡ್ ಫ್ಲೋ, ಬ್ಲಡ್ ವೆಸಲ್ಸ್, ದೊಡ್ಡ ಬ್ಲಡ್ ವೆಸಲ್ಸ್, ಸಿಗ್ನಿಫಿಕೆಂಟ್ ಸೈಜ್ ಬ್ಲಡ್ ವೆಸಲ್ಸ್ ಇರುತ್ತೆ, ಅಲ್ಲೆಲ್ಲ ಮಾಡ್ಬೋದು. ಎಲ್ಲೆಲ್ಲಿ ನಾವು ಬ್ಲಡ್ ಆರ್ಟ್ರಿ ಅಂದರೆ ಆರ್ಟ್ರಿ ಬ್ಲಾಕ್ ಆಗಿರುವಂಥ ಇದೆ, ಅಲ್ಲೆಲ್ಲ ಮಾಡ್ಬೋದು MR ಆ್ಯಂಜಿಯೋಗ್ರಾಮ್. ಮೋಸ್ಟ್ ಕಾಮನ್ಲಿ MR ಆ್ಯಂಜಿಯೋಗ್ರಾಮ್ ನಾವು ಬಾಡಿಯಲ್ಲಿ ಯೂಸ್ ಮಾಡೋದು ಆರ್ಟೀರಿಯಲ್ ಇವ್ಯಾಲ್ಯೂಷನ್ಗೆ, ಜನರಲಿ ವೀನಸ್ ಇವ್ಯಾಲ್ಯೂಷನ್ಗೆ, ಎಕ್ಸೆಪ್ಟ್ ಇನ್ ಬ್ರೈನ್. ಬೇರೆ ಕಡೆ ನಾವು ನಾರ್ಮಲಿ MR ಆ್ಯಂಜಿಯೋಗ್ರಾಮ್ ಅಥವಾ MR ವೀನೋಗ್ರಾಮ್ ಜನರಲಿ ಮಾಡಲ್ಲ. ರೇರ್ ಸರ್ಕಮ್ಸ್ಟೆನ್ಸಸ್ ಎಸ್, ವೆರಿ ಲೆಸ್ ಕಾಮನ್ಲಿ ವಿ ಡೂ MR ವೀನೋಗ್ರಾಮ್ ಅಂದರೆ ವೇನ್ಸ್ನು ಅಸೆಸ್ ಮಾಡೋದಕ್ಕೆ. ಬಟ್ ಇನ್ ಜನರಲ್ MR ಆ್ಯಂಜಿಯೋಗ್ರಾಮ್ ಅಂತಂದರೆ ಮೇನ್ಲಿ ಆರ್ಟ್ರೀಸ್, ಅದನ್ನು ಇವ್ಯಾಲ್ಯೂಯೇಟ್ ಮಾಡುವಂಥದ್ದು. ಆರ್ಟ್ರೀಸ್ ಅಂದರೆ ಹಾರ್ಟಿಂದ ಬ್ಲಡ್ಡನ್ನು ಬೇರೆ ಅಂಗಾಂಗಗಳಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಸಿಸ್ಟಮ್ ಅದು ಆರ್ಟರೀಸ್. ಅದರದ್ದು ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ MR ಆ್ಯಂಜಿಯೋಗ್ರಾಮ್ ಕಾಂಟ್ರಾಸ್ಟ್ ಇಲ್ಲದೇನೂ ಮಾಡ್ಬೋದು, ಕಾಂಟ್ರಾಸ್ಟ್ ಇಟ್ಕೊಂಡು ಮಾಡ್ಬೋದು. ಬ್ರೈನಿಗೆ ಮಾತ್ರ ಕಾಂಟ್ರಾಸ್ಟ್ ಇಲ್ಲದೆ ಮಾಡ್ತೀವಿ ನಾವು ಜನರಲಿ, ಆಮೇಲೆ ಬೇಕು ಅಂದರೆ ಕಾಂಟ್ರಾಸ್ಟ್ ಕೊಟ್ಟು ಮಾಡ್ತೀವಿ. ಬಟ್ ಬೇರೆ ಕಡೆಗೆಲ್ಲ ಮೋಸ್ಟ್ ಕಾಮನ್ಲಿ ಕಾಂಟ್ರಾಸ್ಟ್ ಇಂಜೆಕ್ಟ್ ಮಾಡಿ ಮಾಡ್ತೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ MR ಆ್ಯಂಜಿಯೋಗ್ರಾಮ್ ಅಂದರೆ ಎಲ್ಲೆಲ್ಲಿ ಏನಕ್ಕೆ ಅಂತ ನಾವು ಮಾತಾಡಿದ್ವಿ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರಹ ಬೇರೆ ಸ್ಪೆಷಲ್ ಟೆಕ್ನಿಕ್ಸ್ ಆಫ್ ಮೆಡಿಕಲ್ ಇಮೇಜಿಂಗ್ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಡಿಫ್ರೆಂಟ್ ನ್ಯೂಯನ್ಸಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.